ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ಸಿಎಂ ಸಿದ್ದರಾಮಯ್ಯನ ವಿರುದ್ಧ ಅಹಿಂದ ಅಸ್ತ್ರ. ಸಿದ್ದು ವಿರುದ್ಧ ಗುರುವಿನ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರ. ಸಿದ್ದರಾಮಯ್ಯಗೆ ದೇವೇಗೌಡರ ಅಹಿಂದ ಕೌಂಟರ್. ಜೆಡಿಎಸ್ನಿಂದ 23ಕ್ಕೆ ಅಹಿಂದ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ದೇವೇಗೌಡರು ಅಹಿಂದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಸಿದ್ದು ವಿರುದ್ಧ ಗುರುವಿನ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರ. ಸಿದ್ದರಾಮಯ್ಯಗೆ ದೇವೇಗೌಡರು ಕೌಂಟರ್ ಕೊಟ್ಟಿದ್ದಾರೆ ಅಹಿಂದ ವಿಚಾರದಲ್ಲಿ. ಜೆಡಿಎಸ್ನಿಂದ 23ಕ್ಕೆ ಅಹಿಂದ ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಅಹಿಂದದ ಬಗ್ಗೆ ವ್ಯಾಖ್ಯಾನ ಮಾಡೋದು ಬಹಳ ಕಷ್ಟ, ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ. ಕೆಲವರು ಅದನ್ನ ರಾಜಕೀಯವಾಗಿ ಬಳಸಿಕೊಳ್ತಾರೆ. ಸಿದ್ದರಾಮಯ್ಯ ಅವರನ್ನ ಗುರುತಿಸಿದ್ದು ನಾನು ಅಂತ ಹೇಳಲ್ಲ. ಸಿದ್ದರಾಮಯ್ಯನನ್ನ ಮುನ್ನೆಲೆಗೆ ತಂದಿದ್ದು ಯಾರು ಅಂತ ಅವರನ್ನೇ ಕೇಳಿ, ಅವರೇ ಹೇಳಲಿ. ನನ್ನ ಬಗ್ಗೆ ಎಷ್ಟು ಬೇಕಾದ್ರೂ ಟೀಕೆ ಟಿಪ್ಪಣಿ ಮಾಡ್ಲಿ. ಅವರ ಮಗ ತೀರಿದಾಗ ಯತೀಂದ್ರನನ್ನ ರಾಜಕೀಯಕ್ಕೆ ತರಲು ಹೇಳಿದ್ದೆ ನಾನು. ಸಿಎಂ ಸಿದ್ದರಾಮಯ್ಯನ ಗತಕಾಲದ ಇತಿಹಾಸವನ್ನ ಎಚ್ಡಿಡಿ ನೆನಪಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ದೇವೇಗೌಡರು ಅಹಿಂದ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಅಂತ ಹೇಳಬಹುದು. ಮೈಸೂರಿನಲ್ಲಿ ಅಹಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಾವು 23ನೇ ತಾರೀಕು ಹಾಸನದಲ್ಲಿ ಜೆಡಿಎಸ್ ಇಂದ ಸಮಾವೇಶವನ್ನ ಮಾಡ್ತಾ ಇದ್ದೀವಿ. ಅಹಿಂದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ. ಕೆಲವರು ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ. ಸಿದ್ದರಾಮಯ್ಯನ ಗುರುತಿಸಿದ್ದು ಯಾರು ಅಂತ ಅವರೇ ಹೇಳಿ, ಅವರನ್ನ ಮುನ್ನೆಲೆಗೆ ತಂದಿದ್ದು ಯಾರು ಅಂತ ಅವರ ಬಾಯಿಂದನೇ ಕೇಳಿ ಅಂತ ಹೇಳಿ ಕಠಿಣವಾಗಿ ಎಷ್ಟು ಬೇಕಾದ್ರೂ ಮಾತನಾಡ್ಲಿ. ಇವತ್ತಿನ ದಿನ ಸಿದ್ದರಾಮಯ್ಯನವರು ನನ್ನ ಬಗ್ಗೆ, ಸಿದ್ದರಾಮಯ್ಯನವರ ಮಗ ತೀರಿ ಹೋದಾಗ ನಾನೇ ಹೇಳಿದ್ದೆ ಯತೀಂದ್ರನನ್ನ ರಾಜಕೀಯಕ್ಕೆ ತಗೊಂಡು ಬಾ. ಹೀಗೆ ಸಿದ್ದರಾಮಯ್ಯನವರ ಹಿಸ್ಟ್ರಿಯನ್ನ ನೆನಪಿಸಿದ್ದಾರೆ ಎಚ್ಡಿಡಿ. ಇನ್ನು ದೇವೇಗೌಡರು ಇವತ್ತು ಅಹಿಂದ ಬಗ್ಗೆ ಮಾತನಾಡ್ತಿರೋದು ತುಂಬಾ ಪ್ರಸ್ತುತ ಅಂತಾನೆ ಅನಿಸ್ತಾ ಇದೆ. ಯಾಕಂತಂದ್ರೆ ಸಿಎಂ ಬದಲಾವಣೆ ವಿಚಾರ ಬಂದಾಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅಹಿಂದ ಮತಗಳು ಛಿದ್ರ ಆಗುತ್ತೆ, ಅವರು ಮುಂದುವರಿಲೇಬೇಕು ಅನ್ನೋ ವಾದ ಇದೆ ಒಂದು ಕಡೆ. ಇನ್ನೊಂದು ಕಡೆ ಏನು ಅಂತಂದ್ರೆ ಮತ್ತೆ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಮಾಡೋ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ. ಹಾಗಾಗಿ ಅಹಿಂದ ಮತ್ತು ಸಿದ್ದರಾಮಯ್ಯನವರ ಬಗ್ಗೆ ದೇವೇಗೌಡರು ಇವತ್ತು ಮಾತನಾಡಿರುವಂತದ್ದು. ಒಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಹಿಂದ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ದೇವೇಗೌಡರು ಟಾಂಗ್ ಕೊಟ್ಟಿದ್ದಾರಂತಾನೆ ಹೇಳಬಹುದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ದುರ್ಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ಅಹಿಂದ ಕೇವಲ ರಾಜಕೀಯಕ್ಕೆ ಸೀಮಿತವಾಗಿದೆ ಅನ್ನೋದು ದೇವೇಗೌಡರ ಮಾತಾ? ಖಂಡಿತ ನಮ್ರತಾ, ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿರುವಂತದ್ದು. ಪ್ರಮುಖವಾಗಿ ಮೈಸೂರಿನಲ್ಲಿ ಇದೇ ಜನವರಿ 25ಕ್ಕೆ ಸಮಾವೇಶ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತಬಣ ರೆಡಿ ಆಗಿರುವಂತದ್ದು. ಒಂದು ಕಡೆ ಶೋಷಿತ ಸಮುದಾಯಗಳ ಹೆಸರಲ್ಲಿ ಈ ಒಂದು ಅಹಿಂದ ಸಮಾವೇಶನ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅತ್ಯಾಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ, BK ಪ್ರಸಾದ್, ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಎಲ್ಲರೂ ಕೂಡ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಅವರ ಕೆಲವೊಂದಿಷ್ಟು ಅಭಿಮಾನಿಗಳು ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಿರುವಂತದ್ದು. ಆದ್ರೆ ಈ ವಿಚಾರವನ್ನು ಇಟ್ಕೊಂಡು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಮಾತನ್ನ ದೇವೇಗೌಡರು ಇವತ್ತು ವಾಗ್ದಾಳಿ ಮಾಡುವ ಮೂಲಕ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸಾಲು ವಾಗ್ದಾಳಿ ನಡೆಸುವ ಮೂಲಕ ತಮ್ಮ ಅಸಮಾಧಾನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈಗ ಸಿಎಂ ಆಗಿದ್ದಾರೆ, ಆದ್ರೆ ಸಿದ್ದರಾಮಯ್ಯ ಅವರು ಜೆಡಿಎಸ್ಗೆ ಬಂದಾಗ ಅವರನ್ನ ಬೆಳೆಸಿದ್ಯಾರು ಅನ್ನೋದನ್ನ ಅವರೇ ಹೇಳ್ಬೇಕು ಅನ್ನುವಂತ ಮಾತನ್ನ ಒಂದ್ ಕಡೆ ಹೇಳಿದ್ರೆ, ಇತ್ತ ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ವರುಣಾ ಕ್ಷೇತ್ರವನ್ನ ಬಿಟ್ಕೊಡೋ ಪರಿಸ್ಥಿತಿ ಬಂತು. ಆ ಒಂದು ಸಂದರ್ಭದಲ್ಲಿ ಬಾದಾಮಿಗೆ ಹೋಗಿದ್ದು ಕೂಡ ಸಿಎಂ ಸಿದ್ದರಾಮಯ್ಯ. ಆ ಸ್ಥಳವನ್ನ ಬಿಟ್ಟುಕೊಡುವಂತೆ ಹೇಳ್ಕೊಡುವಂತೆ ಎಲ್ಲರೂ ಮಾಡಿದ್ರು ಕೂಡ ಯಾರೋ ಅನ್ನೋ ಮಾತನ್ನ ದೇವೇಗೌಡರು ಇಲ್ಲಿ ಏನು ಉದಾಹರಣೆ ಕೊಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಡೋ ಕೆಲಸವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಇದೀಗ ಏನು ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಅಹಿಂದ ಮತಗಳು ಕಾಂಗ್ರೆಸ್ಗೆ ಕೈ ತಪ್ತಾವೆ, ಅಹಿಂದ ಮತಗಳನ್ನೇ ಕಾಂಗ್ರೆಸ್ ನೆಲೆಯಾಗಿಸಿಕೊಂಡಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಆದ್ರೆ ಒಕ್ಕಲಿಗ ಕಮ್ಯುನಿಟಿಯಲ್ಲಿರುವಂತಹ ಡಿಸಿಎಂ ಅವರಾಗಿರುವಂತದ್ದು, ಆ ಒಂದು ಡಿಸಿಎಂ ಅವರಿಗೆ ಅವಕಾಶ ಕೊಟ್ರೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಒಂದು ಕಡೆ ಡಿಸಿಎಂ DK ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ದೇವೇಗೌಡರು ಹೇಳಿಕೆನ ಕೊಟ್ಟರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ಮತಗಳ ಮೇಲೆ ಕನಿಷ್ಠ ಒಂದು ರಾಜಕಾರಣವನ್ನು ಮಾಡಿರುವಂತದ್ದು. ಬಾದಾಮಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದಿಷ್ಟು ಅಹಿಂದ ಮತಗಳಿಂದಲೇ ಅವರು ಗೆಲುವು ಸಾಧಿಸಾಯ್ತು. ಅದಾದ ಬಳಿಕ ಸಿಎಂ ಆದ್ರು. ಹೀಗಾಗಿ ಸಾಲು ಆರೋಪಗಳನ್ನ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಈಗ ಅಹಿಂದ
ಟ್ರಂಪ್ ಕಾರ್ಡ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ ಮಗನಿಗೆ ಅನ್ಯಾಯ ಮಾಡಿದ್ರು, ವರುಣಾ ಕ್ಷೇತ್ರವನ್ನ ಕಿತ್ಕೊಂಡ್ರು ಅನ್ನುವಂಥದ್ದು ಕೂಡ ದೇವೇಗೌಡರ ಆರೋಪವಾಗಿದೆ. ಹೀಗಾಗಿ ಹಾಸನದಲ್ಲಿ ಜನವರಿ 23ರಂದು ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ಸಮಾವೇಶವನ್ನು ಮಾಡ್ತಾ ಇದೆ. ಅದರ ನಂತರ ಜನವರಿ 25ಕ್ಕೆ ಇವರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವರ ಕಾರ್ಯಕ್ರಮದ ರೂಪುರೇಷೆಗಳೇನು ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ದೇವೇಗೌಡರು ಹೇಳಿರುವಂತದ್ದು, ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಜನರಿಗೋಸ್ಕರ ಹೋರಾಟ ಮಾಡ್ತಿದ್ದೇವೆ, ಸಿದ್ದರಾಮಯ್ಯನವರು ತಮ್ಮ ಒಂದು ಉಳಿವಿಗಾಗಿ ಹೋರಾಟವನ್ನ ಮಾಡ್ತಿದ್ರು ಅನ್ನೋ ಮೂಲಕ ಅಸಮಾಧಾನವನ್ನ ಹೊರ ಹಾಕಿದ್ದಲ್ಲದೆ ಸರ್ಕಾರದ ವೈಫಲ್ಯಗಳನ್ನ ಎತ್ತಿಡುವ ಕೆಲಸವನ್ನ ಇನ್ಮೇಲೆ ಮಾಡ್ತೇವೆ. ಇಲ್ಲಿವರೆಗೂ ಕೂಡ ಏನು ಜೆಡಿಎಸ್ ಯಾವ ರೀತಿ ಕುಸಿತ ಕಂಡಿದೆ, ಆ ಒಂದು ಕುಸಿತವನ್ನ ಕೆಲಸವನ್ನ ಮಾಡ್ಕೊಳ್ತೇವೆ, ಜೊತೆಗೆ ರಾಜ್ಯದ ಜನರ ಪರವಾಗಿ ನಾವು ಇರ್ತೇವೆ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಡೋ ಕೆಲಸವನ್ನ ದೇವೇಗೌಡರು ಮಾಡಿರುವಂತದ್ದು. ನಮ್ರತಾ, ಥ್ಯಾಂಕ್ ಯು ದುರ್ಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಾಗಾದ್ರೆ ದೇವೇಗೌಡರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ನಮ್ಮ ಶೆಟ್ರು ಆಮೇಲೆ ನಮ್ಮ ಪ್ರಕಾಶ್ಗೂ ಫೋನ್ ಮಾಡಿಸ್ತೀವಿ. ನಮ್ಮ ಶೆಟ್ರು ಫೋನ್ ಮಾಡಿದ್ರೆ ಸಿಕ್ಕಲಿಲ್ಲ. ಕುಪೇಂದ್ರ ರೆಡ್ಡಿಯವರು ಇದಕ್ಕೆ ಹೋಗಿದ್ದಾರೆ. ಅದನ್ನು ದಯಮಾಡಿ ನಾವು ಅಲ್ಲಿ ಕೂತದ್ದು ನಿಮ್ಮನ್ನು ಇಲ್ಲಿ ಕಾಯಿಸಿದ್ದು ತಪ್ಪಾಗಿದೆ. ಐ ಮಸ್ಟ್ ಫಸ್ಟ್ ಆಫ್ ಆಲ್ ಐ ಮಸ್ಟ್ ಎಕ್ಸ್ಪ್ರೆಸ್ ಮೈ ಸಾರೋ.